ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ರಾಜಾರಾಮ್ ಮಹಾರಾಜರವರ ಅಭಂಗವನ್ನು ನೋಡೋಣ. ಅಭಂಗದ ಸಾರ ಏನಪ್ಪ ಅಂದರೆ, ಎಲ್ಲರಿಗೂ ಆನಂದವನ್ನು ನೀಡು ಚಿದಂಬರ ಅಂತ ಕೋರಿಕೆ ಮಾಡ್ತಿದ್ದಾರೆ ರಾಜಾರಾಮ್ ಮಹಾರಾಜರು. ಎಲ್ಲರಿಗೂ ನನ್ನ ಸಂಗತಿದಲ್ಲಿರೋ ಎಲ್ಲ ಯಾಕಪ್ಪ ಅಂದರೆ, ಸಂತರ ಭೂಮಿಕೆ ಏನಿರುತ್ತೆ ಅಂದರೆ, ಅವರು ಏನು ಒಂದು ಆನಂದವನ್ನು ಪಡ್ಕೊಂಡಿರ್ತಾರೋ, ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿ ಆ ಬ್ರಹ್ಮಾನಂದವನ್ನು ಏನು ಪಡ್ಕೊಂಡಿರ್ತಾರೋ ಅದನ್ನು ಎಲ್ಲರಿಗೂ ಹಂಚಬೇಕು. ಅವರು ಸುತ್ತಮುತ್ತಲ ಇರೋ ಎಲ್ಲರೂ ಜನ ಉದ್ಧಾರ ಆಗಬೇಕು. ಅದು ಒಂದೇ ಒಂದು ಇಚ್ಛಾ ಇರುತ್ತೆ ಅವರಿಗೆ. ಅದರ ಹೊರತಾಗಿ ಇನ್ನೇನೂ ಇರೋದಿಲ್ಲ. ಅವ್ರು ಯಾಕಪ್ಪ ಅವರು ಸ್ವಾನಂದದಲ್ಲಿ ಯಾಕೆ ಇರಬಾರ್ದು ಅಂದರೆ, ನಾನು ಏನು ಪಡ್ಕೊಂಡಿದ್ದೀನೋ ಅದು ಎಲ್ಲರೂ ಪಡ್ಕೊಳ್ಳಿ. ಆ ಭಗವಂತನ ದಿವ್ಯ ನಾಮೋಚ್ಚಾರದಿಂದ ಏನು ಆನಂದ ನನಗೆ ಪ್ರಾಪ್ತಿಯಾಗಿದೆ, ಆ ಚಿದಂಬರ ನಾಮಸ್ಮರಣೆಯಿಂದ ಏನು ನನಗೆ ಆನಂದ ಪ್ರಾಪ್ತಿಯಾಗಿದೆಯೋ ಅದು ಎಲ್ಲರಿಗೂ ಸಿಗಲಿ. ಅದು ಒಂದೇ ಒಂದು ಉದ್ದೇಶದಿಂದ, ಇಂಟೆನ್ಷನಿಂದ ಅವ್ರೇನು ಮಾಡ್ತಾರೆ, ಜಗತ್ತು ಭ್ರಮಣೆ ಮಾಡಿ ಎಲ್ಲರಿಗೂ ಆ ಭಗವಂತ ಆ ಚಿದಂಬರ ನಾಮದ ರುಚಿಯನ್ನು ಹತ್ತಿಸ್ತಾರೆ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು, ನಾವೆಲ್ಲರೂ ಸೇರಿ ನೋಡೋಣ. ಶ್ರವಣ, ಚಿಂತನ, ಮನನ, ನಿಧಿಧ್ಯಾಸವನ್ನು ಮಾಡೋಣ, ಮಥನ ಮಾಡೋಣ. ಮಥನ ಮಾಡಿ ಏನು ಮಾಡಬೇಕಪ್ಪ, ಸಾರ ವಿಚಾರ ಒಂದು ಚಿದಂಬರ ಎಂಬ ನವನೀತವನ್ನು ನಾವು ಹಿಡ್ಕೊಂಡು ಬಾಕಿ ಎಲ್ಲ ಅಸಾರ ವಿಚಾರನ, ಅನಾತ್ಮ ವಿಚಾರಗಳನ್ನು ಬಿಟ್ಟು ಅವನ ಪಾದದಲ್ಲಿ ದೃಢವಾದ ಭಕ್ತಿಯಿಂದ ನಮ್ಮನ್ನು ನಾವು ಅವನಿಗೆ ಅರ್ಪಿಸ್ಕೊಳ್ಳೋದು ಒಂದು ಪ್ರಯತ್ನವನ್ನು ಮಾಡೋಣ. ಅದು ಇದೇ ಜನ್ಮದಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು, ಚಿದಂಬರ ದೇಯಿ ಆನಂದ ಸರ್ವಾಸಿ ಸಂಗತಿ ಜನಾಸಿ ಉದ್ಧರಾವೆ. ದೇಯಿ ಸರ್ವಕಾಳ ಸಂಗತಿ ಸಜ್ಜನ नको बा दुर्जन दृष्टी पुढे. लावी भक्ती सर्व लहान थोर जीवा दावी सदाशिवा चरण दृष्टी. चिदंबरा देई भजन कीर्तन ಆನಂದ ತೋ ಪೂರ್ಣ ದಾಸಮಣಿ. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು, ಚಿದಂಬರ ಅಪ್ಪ ಎಲ್ಲರಿಗೂ ಆನಂದ ಕೊಡಪ್ಪ, ಎಲ್ಲರಿಗೂ ಆನಂದವನ್ನು ನೀಡಪ್ಪ ಅಂತ. ಹಾಗಂದರೆ ಈ ಆನಂದ ಎಲ್ಲಿದೆ? ಅದು ಎಲ್ಲಿಂದ? ನಾವು ಹೊರಗಡೆಯಿಂದ ತಗೊಂಬರೋ ಅಂಥ ವಸ್ತುನ ಅಥವಾ ಯಾರ ವ್ಯಕ್ತಿ ವಿಷಯದಿಂದ ಆನಂದ ಪಡೆಯುವಂಥ ಸಾಧ್ಯತೆ ಇದೆಯಾ? ವಿಷಯ ವಸ್ತು ವ್ಯಕ್ತಿಯಿಂದ ಹಿಂದೆ ಹೋಗಿ ನಾವು ಪಡಿತಿರೋ ಆನಂದ ಕ್ಷಣಿಕ ಆನಂದ. ನಾವು ಅದಕ್ಕೆ ಟೆಂಪರರಿ ಅನ್ಬಹುದು, ಅದು ಕಾಲಾಂತರದಲ್ಲಿ ಮುಗಿದೋಗ್ಬಿಡುತ್ತದು. ಅದು ಅಸ್ಥಾಯಿ, ಇಂಪರ್ಮನೆಂಟ್. ಅದು ಆದರೆ ಪರ್ಮನೆಂಟ್ ಯಾವುದಿದೆಯಪ್ಪ? ಚಿದಂಬರನ ನಾಮ. ಅವನ ಒಂದು ಗುಣಗಾನ ಮಾಡುತ್ತಾ ಏನು ಆನಂದ, ಭಕ್ತರು ಏನು ಆನಂದವನ್ನು ಹೊಂದಿದ್ರೋ ಆ ಆನಂದದ ವರ್ಣನೆ ಅವ್ರು ಮಾಡ್ತಾರೆ. ಸಂಗತಿ ಜನಾಸಿ ಉದ್ಧಾರಾವೆ. ಎಲ್ಲರ ಜನನ್ನು ಉದ್ಧಾರ ಮಾಡಪ್ಪ, ನನ್ನ ಸಂಗತಿ ಸುತ್ತಮುತ್ತಲ ಇರೋ ಜನನು. ಯಾಕೆ ಅಂದರೆ ವಸುದೈವ ಕುಟುಂಬಕಂ, ಏಕೋಭಾವ ಬರುತ್ತವ್ರಿಗೆ. ಅವಾಗ ಏನಪ್ಪ, ಸಂತರಿಗೆ ಏಕೋಭಾವ, ನಮ್ಮಲ್ಲಿ ಭೇದ ಭಾವ, ನೀನು ನಾನು ಬೇರೆ ಅಂತ. ನಾವೆಲ್ಲರೂ ನಮ್ಮನ್ನು ಒಬ್ಬರನ್ನೊಬ್ಬರು ನೋಡೋದು ಯಾವ ದೃಷ್ಟಿಯಿಂದ ನೋಡ್ತೀವಪ್ಪ? ದೃಷ್ಟಿಕೋನದಿಂದ ಅಂದರೆ ಈ ರೂಪ ಆಕಾರದಿಂದ ನೋಡಿದಾಗ ನನ್ನಲ್ಲಿ ಭೇದ ಉಂಟು. ನಾನು ಬೆಳ್ಳಗಿರ್ಬೋದು, ಇನ್ನೊಬ್ಬ ಕಪ್ಪಗಿರಬಹುದು, ನಾನು ಭಾಳ ಮಾತಾಡ್ತೀನಿ, ಬಡಬಡ ಮಾಡ್ತೀನಿ, ಇನ್ನೊಬ್ಬ ಸೈಲೆಂಟ್ ಇರಬಹುದು, ನಾನು ಬುದ್ಧು ಇದ್ದೀನಿ, ಇನ್ನೊಬ್ಬ ಜ್ಞಾನಿ ಇರಬಹುದು ಅನ್ನೋದನ್ನು ಭೇದ ಭಾವದಿಂದ ನೋಡಿದಾಗ ನಾವೆಲ್ಲರೂ ಬೇರೆ ಬೇರೆ ಆಗೋಗ್ತೀವಿ. ಆದರೆ ಆ ಎಲ್ಲರನ್ನ ಸೇರಿಸಿ ಜೋಡಿಸಿ ಇರುವ ಸೂತ್ರ ಯಾವುದಪ್ಪ? ಒಬ್ಬ ಪರಮಾತ್ಮ. ಆ ಚಿದಂಬರ ಒಂದು ಸೂತ್ರ. ನಾವೆಲ್ಲ ಯಾರು ಅವನಿಗೆಲ್ಲ ಸುತ್ತಲೂ ಜೋಡಿಸಿರುವ ಆ ಮಣಿಗಳನ್ನೋಣ, ಹೂಗಳನ್ನೋಣ, ಏನು ಬೇಕಾದರೆ ಅದನ್ನು ನೀವು ವ್ಯಾಪಕವಾಗಿ ವರ್ಣನೆ ಮಾಡಬಹುದು. ಅದಕ್ಕೆ ನನ್ನ ಸುತ್ತಮುತ್ತಲು ಏನು ನನಗೆ ಉದ್ಧಾರ ಮಾಡಿದ್ಯಪ್ಪ, ಹಾಗೆ ನನ್ನ ಸಂಗತಿದಲ್ಲಿರೋರು ಎಲ್ಲ ನನ್ನ ಜನರು, ಆಪ್ತೇಷ್ಟರು, ಹಿರಿಯರು, ಕಿರಿಯರು, ಜ್ಞಾನಿ ಇರಲಿ, ಅಜ್ಞಾನಿ ಇರಲಿ, ಪಾಪಿ ಇರಲಿ, ಪುಣ್ಯವಾನ್ ಇರಲಿ, ಎಲ್ಲರನ್ನೂ ನೀವು ಉದ್ಧಾರ ಮಾಡಪ್ಪ. ದೇಯಿ ಸರ್ವಕಾಳ ಸಂಗತಿ ಸಜ್ಜನ. ಸರ್ವಕಾಳ, ಎಲ್ಲ ಕಾಲದಲ್ಲೂ. ಸರ್ವ ಅಂದರೆ ಎಲ್ಲ ಕಾಲದಲ್ಲೂ, ಎಲ್ಲ ಅವಸ್ಥೆಯಲ್ಲೂ. ಜಾಗೃತ, ಸ್ವಪ್ನ, ಸುಷುಪ್ತಿ ಮತ್ತು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಯಾವ ಕಾಲ ಇದೆಯೋ ಅದು ಎಲ್ಲ ಕಾಲದಲ್ಲೂ ಅಪ್ಪ ತಂದೆ. ಏನಪ್ಪ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅನ್ಬಹುದು. ಏನಪ್ಪ, ಈ ಎಲ್ಲ ಕಾಲದಲ್ಲೂ ನನಗೆ ಸಂಗತಿ, ಸಜ್ಜನರ ಸಂಗತಿ ಕೊಡಪ್ಪ.
ಸಜ್ಜನರ ಸಂಗತಿ ಅಂದರೆ ಏನಪ್ಪ? ಯಾರ ಸಂಘವನ್ನು ಮಾಡಬೇಕು ನಾನು? ಯಾರ ಮನಸ್ಸು ಸದಾ ಭಗವಂತನ ಧ್ಯಾನದಲ್ಲಿರುತ್ತೋ, ಸದಾ ಭಗವಂತನೊಡನೆ ಅವರು ಸಂಭಾಷಣೆ ಆಗುತ್ತೋ, ಸದಾ ಅವರು ಭಗವಂತನ ಬಗ್ಗೆನೇ ಭಗವತ್ ಚರ್ಚೆ ಮಾಡ್ತಿರ್ತಾರೋ ಅಂಥವ್ರ ಸಂಘವನ್ನು ಕೊಡು. ಅಂದರೆ ಯಾರಲ್ಲಿ ಯಾವ ಥರವಾದ ದೋಷರಹಿತವಾದ ಸ್ಥಿತಿ ಉಂಟಾಗಿದೆಯೋ ಅಂಥ ಸಂತರಾಗಲಿ, ಸತ್ಪುರುಷರಾಗಲಿ, ಗುರು ಹಿರಿಯರಾಗಲಿ, ಅವಧೂತರಾಗಲಿ, ಯೋಗಿಗಳಾಗಲಿ ಅವರ ಸಂಘವನ್ನು ನನಗೆ ಮಾಡಿಕೊಡಪ್ಪ ನೀನು ತಂದೆ. ದೇಯಿ ಸರ್ವಕಾಳ ಸಂಗತಿ ಸಜ್ಜನ ನಕೋಬಾ ದುರ್ಜನ ದೃಷ್ಟಿ ಪುಡಿ. ಈ ಅಭಂಗದ ಗೂಢಾರ್ಥವನ್ನು ತಿಳ್ಕೋಬೇಕು. ಅದನ್ನು ನಾವು ನಮ್ಮ ಒಂದು ಬುದ್ಧಿಗೆ ನಿಲ್ಕೋ ಅಷ್ಟರಲ್ಲಿ ಇದರಲ್ಲಿ ಲಿಮಿಟೆಡ್ ಮೈಂಡಲ್ಲಿ ಯೋಚನೆ ಮಾಡಬಾರ್ದು. ನಕೋಬಾ ದುರ್ಜನ ದೃಷ್ಟಿ ಪುಡಿ ಅಂತಾನೆ. ನನ್ನ ಕಣ್ಮುಂದೆ ದುರ್ಜನನ್ನ ಗೋಚರ ಮಾಡಬೇಡ ಅಂತಾನೆ. ಹಾಗಂದರೆ ದುರ್ಜನರು ಎಲ್ಲಿದ್ದಾರೆ? ದುರ್ಜನರು ಹೊರಗಡೆ ಯಾರೂ ಇಲ್ಲ, ಶತ್ರು ಯಾರೂ ಹೊರಗಡೆ ಇಲ್ಲ. ಈ ಮನಸ್ಸೇನಿದೆಯೋ ಈ ಮನಸ್ಸೇ ನಮಗೆ ಶತ್ರು, ಮನಸ್ಸೇ ದುರ್ಜನ, ಮನಸ್ಸೇ ಸಜ್ಜನ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾ ಸಂಗಾತ್ ಮುಕ್ತಿರ್ ನಿರ್ವಿಷಯಂ ಸ್ಮೃತಂ. ಇದೇನಪ್ಪ, ಇದು ದೊಡ್ಡ ವಿಷಯ ಅಲ್ಲ. ಇದು ಯಾರ ಶ್ಲೋಕನಾರು ಯಾರು ಬೇಕಾದರೂ ಬೈಹಾಟ್ ಮಾಡ್ಬೋದು. ನಮ್ಮ ಸಮಯವನ್ನು, ನಿರ್ದಿಷ್ಟ ಸಮಯವನ್ನು ಅದಕ್ಕೆ ನಾವು ಮುಡುಪಿಟ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಬರುತ್ತೆ. ಇದರಲ್ಲಿ ಏನು ಹೆಚ್ಚುಗಾರಿಕೆತನ ಇಲ್ಲ. ಈ ಶ್ಲೋಕ ಬೈಹಾಟ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತ ಮಾಡಿದ ಯಾವ ಹೆಚ್ಚುಗಾರಿಕೆತನೂ ಇಲ್ಲ. ಏನಪ್ಪ, ಈ ಮನಸ್ಸು ಏನಿದೆಯೋ ಇದೇ ಬಂಧನಕ್ಕೆ ಕಾರಣ. ಈ ಮನಸ್ಸಿನಲ್ಲಿ ಜನ್ಮ ಜನ್ಮಾಂತರದಿಂದ ಅಡಗಿರೋ ಈ ಚಿತ್ತದಲ್ಲಿ ಏನು ವಾಸನ ಇದೆಯೋ ಆ ವಾಸನ ದೃಷ್ಟಿಗೆ ಎದುರಿಗೆ ಕಂಡಾಗ ಪ್ರತಿಬಿಂಬ ಏನು ಕಾಣಿಸುತ್ತೋ ನನಗೆಲ್ಲರೂ ನನ್ನ ಕಣ್ಮುಂದಿರೋ ದುರ್ಜನರೇ ಕಾಣಿಸ್ತಾರೆ. ಇವ್ರು ಸರಿ ಇಲ್ಲ ರೀ, ಅವ್ರು ಸರಿ ಇಲ್ಲ ರೀ, ಇವರಲ್ಲಿ ಹಿಂಗೆ ಉಂಟಿದೆ ರೀ, ಅವರಲ್ಲಿ ಈ ನ್ಯೂನ್ಯತೆ ಇದೆ ರೀ ಅಂತ ನನಗೆ ಏನು ಕಾಣಿಸುತ್ತೆ ಅದಕ್ಕೆ ಅವ್ರೇನಂತಾರೆ ನಕೋಬಾ ದುರ್ಜನ ದೃಷ್ಟಿ ಪುಡಿ. ಎದುರುಗಡೆ ವ್ಯಕ್ತಿ ದುರ್ಜನ ಇದೆ ಅಂತ ಎಲ್ಲಿ ಕಾಣಿಸ್ತಾ ಇದೆ ನನಗೆ? ಇಲ್ಲಿ ಒಳಗೆ. ಫಸ್ಟ್ ಥಾಟ್ ಎಲ್ಲಿ ಬಂತು? ಮನಸ್ಸು ಒಳಗೆ. ಹಂಗಾರೆ ಯಾರ ಮನಸ್ಸು ಒಳಗೆ ಬರ್ತಾ ಇದೆ? ನನ್ನ ಮನಸ್ಸು ಒಳಗೆ. ಹಾಗಂದರೆ ಆ ಬೀಜ ಎಲ್ಲಿದೆ? ದುರ್ಜನ ಬೀಜ ಎಲ್ಲಿದೆ? ನನ್ನ ಒಳಗೆ. ಸೊ ಎದುರುಗಡೆ ವ್ಯಕ್ತಿ ಪಾಪ ಒಳ್ಳೆಯವನಿರ್ತಾನೋ ಏನಿರ್ತಾನೋ ಅವನು ಸುಮ್ಮನೆ ಮಾತಾಡ್ದಲ್ಲೇ ಇರ್ಬೋದು, ನಾನು ಅವ್ರಿಗೆ ದುರ್ಜನ ಅಂತ ಪಟ್ಟ ಕಟ್ಟಿಬಿಡ್ತೀನಿ, ಒಂದು ಉಪಾಧಿ ಕಟ್ಟಿಬಿಡ್ತೀನಿ. ನಕೋಬಾ ದುರ್ಜನ ದೃಷ್ಟಿ ಪುಡೆ ಅಂದರೆ ನನ್ನಲ್ಲಿರುವ ಈ ದೋಷ ರಾಶಿಗಳು ಎದುರುಗಡೆ ವ್ಯಕ್ತ ರೂಪದಲ್ಲಿ ಬಂದಾಗ ಅವರೆಲ್ಲರೂ ನನಗೆ ದುರ್ಜನನೇ ಕಾಣಿಸ್ತಾರೆ. ಯಾರು ಜನ ದುರ್ಜನರಿಲ್ಲ, ಎಲ್ಲರೂ ಅವರವರಂತೆ ಅವ್ರವ್ರ ಸ್ವಭಾವದಂತೆ ಬಂದಿರ್ತಾರೆ. ದುರ್ಜನ ಅಂತ ವ್ಯಕ್ತಪಡಿಸ್ತಿರೋದು ನನ್ನ ಮನಸ್ಸು. ಸೊ ಯಾರನ್ನು ಸರಿಪಡಿಸ್ಕೋಬೇಕಿಲ್ಲ? ಫಸ್ಟು ನನ್ನನ್ನು. ಅದಕ್ಕೆ ಸಂತರು ಏನು ಹೇಳ್ತಾರಪ್ಪ, ನೀ ಹೊರಗಡೆ ನೋಡಲಿಕ್ಕೆ ಹೋಗಬೇಡ, ಪ್ರವೃತ್ತಿ ಮಾರ್ಗದ ಕಡೆ ಹೋಗಬೇಡ, ನೀನು ನಿನ್ನನ್ನು ಫಸ್ಟ್ ನೋಡ್ಕೊ. ನಿನ್ನೊಳಗೆ ದೋಷ ಇದೆ, ಎಲ್ಲ ಬೀಜಗಳೆಲ್ಲ ರಾಶಿಗಳು ಇಲ್ಲಿ ಕೂತಿದೆ, ನೀನಲ್ಲಿ ಆ ಪ್ರತಿಬಿಂಬನ ನೋಡಿಕೊಂಡು ಪ್ರತಿಬಿಂಬ ನೋಡ್ಕೊಂಡ್ಬಿಟ್ಟು ನೀನು ಇವ್ರು ಹಿಂಗಿದ್ದಾರೆ ಅವ್ರು ಹಿಂಗಿದ್ದಾರೆ ಅಂತ ಅವ್ರ ಮೇಲೆ ಆರೋಪಗಳನ್ನ ಹೊರಿಸ್ತಾ ಇದೆಯಾ. ಈ ಈ ಈ ಈ ದೃಷ್ಟಿಯಿಂದ ನನ್ನ ಕಣ್ಮುಂದೆ ಇವೆಲ್ಲ ಗೋಚರ ಆಗ್ಬಾರ್ದು ಅಂದರೆ ಏನು ಮಾಡ್ಬೇಕು ನಾನು? ಪುನಃ ಬ್ಯಾಕ್ ಟು ದ ಸೋರ್ಸ್. ಏನು? ಸತ್ಸಂಗ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ನಿಶ್ಚಲ ತತ್ವ ಇರೋದು ಒಂದು, ಎಲ್ಲ ಕಡೆಯೂ ಸರ್ವತ್ರವೂ ಆ ತತ್ವ ಇರೋದು ಒಂದು. ನಾನಾ ರೂಪ ನಾನಾ ಆಕಾರದಲ್ಲಿ ಅದು ಏನಾಗಿದೆಯಪ್ಪ, ತನ್ನನ್ನು ತಾನು ವ್ಯಕ್ತಪಡಿಸ್ತಾ ಇದೆ ಆ ಪರಮಾತ್ಮ, ಪರಬ್ರಹ್ಮ ವಸ್ತು. ಲಾವಿ ಭಕ್ತಿ ಸರ್ವ ಲಹಾನಥೋರ ಜೀವ. ಎಲ್ಲರಿಗೂ ಭಕ್ತಿ ಹಚ್ಚಪ್ಪ, ಸಣ್ಣೋರಿರಲಿ ದೊಡ್ಡೋರಿರಲಿ ಎಲ್ಲರಿಗೂ ನಿನ್ನ ನಾಮಸ್ಮರಣದ ರುಚಿ ಹತ್ತಲಿ, ನಿನ್ನ ಒಂದು ಕೊಂಡಾಡುವಂಥ ಒಂದು ಭಾವನೆ ಜಾಗೃತ ಆಗಲಿ, ಭಕ್ತಿ ಎಲ್ಲರಲ್ಲೂ ಮೂಡಲಿ. ದಾವಿ ಸದಾಶಿವ ಚರಣ ದೃಷ್ಟಿ. ಸದಾಶಿವ ನಿನ್ನ ಚರಣ ದೃಷ್ಟಿ, ಸದಾ ನನ್ನ ದೃಷ್ಟಿ ಮುಂದೆ ನಿನ್ನ ಚರಣ ಇರಲಿ. ಏನಪ್ಪ ಹಂಗಂದರೆ ನಾನು ಫೋಟೋನ ಯಾವಾಗಲೂ ಇಟ್ಕೊಂಡು ಕೂಡ್ಲಿಕ್ಕಾಗತ್ತಾ? ಅಥವಾ ಮೂರ್ತಿ ಮುಂದೆ ಯಾವಾಗಲೂ ಕೂಡ್ಲಿಕ್ಕಾಗತ್ತಾ? ಅಥವಾ ದೇವಸ್ಥಾನದಲ್ಲೇ ಯಾವಾಗಲೂ ಭಗವಂತನ ಚರಣ ನೋಡ್ಲಿಕ್ಕಾಗತ್ತಾ? ಏನಪ್ಪ ತಾತ್ಪರ್ಯ? ನಮ್ಮ ಸದ್ಗುರುನಾಥನ ಚರಣ ಅಂದರೆ ಏನಪ್ಪ? ಯಾವಾಗಲೂ ನನ್ನ ಈ ತಲೆ ಅಲ್ಲಿ ಅವನ ಚರಣದಲ್ಲಿ ಇರಬೇಕು, ನತಮಸ್ತಕವಾಗಿರಬೇಕು. ಈ ತಲೆ ಅಂದರೆ ಅಹಂಭಾವ ಯಾವಾಗಲೂ ಅವನ ಚರಣದಲ್ಲಿ ಇರಬೇಕು. ಅಂದರೆ ನನ್ನ ದೃಷ್ಟಿ ಯಾವಾಗಲೂ ಎಲ್ಲಿರಬೇಕು? ಹೀಗೆ ತಲೆ ಬಾಗಿ ಇರಬೇಕು ನನ್ನ ದೃಷ್ಟಿ ಅವನ ಚರಣದಲ್ಲಿ. ಅಂದರೆ ಯಾವಾಗಲೂ ಗುರುನಾಥ ಕಣ್ಮುಂದಿರ್ತಾರೇನ್ರಿ? ಇಲ್ಲ. ಫೋಟೋ ಕಣ್ಮುಂದಿರತ್ತಾ? ಇಲ್ಲ. ಕಣ್ಮುಚ್ಕೊಂಡು ಧ್ಯಾನದಲ್ಲೂ ಮೂರ್ತಿ ಕಣ್ಮುಂದೆ ಬರೋದಿಲ್ಲ. ಏನಂಗಂದರೆ ದಾವಿ ಸದಾಶಿವ ಚರಣ ದೃಷ್ಟಿ. ನಿನ್ನ ಚರಣಗಳು ಅಂದರೆ ನಾನು ಯಾವುದಾರೇ ಒಂದು ಮಾತು
ಮಾತಾಡುವಾಗ ನನ್ನ ಗುರುನಾಥ ಇದನ್ನು ನೋಡ್ತಾ ಇದ್ದಾನೆ, ನನ್ನ ಗುರುನಾಥ ಇದನ್ನು ಕೇಳಿಸ್ಕೊತಾ ಇದ್ದಾನೆ ಅಂತ ಭಾವನೆಯಿಂದ ಯಾವಾಗಲೂ ನತಮಸ್ತಕರಾಗಿ ನಾವು ಹಂಬಲ್ಲಾಗಿರಬೇಕು ಅನ್ನೋದನ್ನು ಹೇಳ್ತಾ ಇರೋದು ಮಹಾರಾಜ. ಚಿದಂಬರ ದೇಯಿ ಭಜನ ಕೀರ್ತನ ಆನಂದದ ಪೂರ್ಣ ದಾಸಮಣಿ. ಆನಂದ ಪರಿಪೂರ್ಣವಾಗಿ ಯಾವಾಗ ಹೊಂದತ್ತೆ? ಯಾವಾಗ ಚಿದಂಬರ ನನಗೆ ಭಜನ ಕೀರ್ತನವನ್ನು ಕೊಡಪ್ಪ. ಭಜನೆ ಭಜನೆ ಅಂದರೆ ಏನಪ್ಪ? ಬಾಹ್ಯವಾಗಿ ತಾಳ ಮೃದಂಗಗಳನ್ನು ತಗೊಂಡು ಭಗವಂತನ ಹಾಡೋದು, ಕೊಂಡಾಡೋದು. ಕೀರ್ತನೆ ಅಂದರೆ ಅವನನ್ನು ಹೊಗಳೋದು, ವ್ಯಾಖ್ಯಾನದ ಮುಖಾಂತರ, ಪ್ರವಚನದ ಮುಖಾಂತರ, ನಿರೂಪಣದ ಮುಖಾಂತರ ಭಗವಂತನ ಬಗ್ಗೆ ಮಾತಾಡೋದು. ಕೀರ್ತನ ಅಂದರೆ ಅವನನ್ನು ಯಾವಾಗಲೂ ಕೊಂಡಾಡೋದು. ಅಪ್ಪ ನೀ ಹೆಂಗಿದ್ಯಪ್ಪ, ಕರುಣಾಕರ ಇದೆಯಾ, ಕರುಣಾಸಾಗರ ಇದೆಯಾ, ದಯಾಸಾಗರ ಇದೆಯಾ, ಪತಿತ ಪಾವನ ಇದೆಯಾ, ಎಲ್ಲವೂ ನೀನೇ ಇದೆಯಪ್ಪ, ನನ್ನ ಆಧಾರ ನೀನೇ, ನಾಥ ನೀನು, ಹೀಗೆಲ್ಲ ತ್ರೈಲೋಕ್ಯದ ಒಡೆಯ ನೀನು ಅಂತ ಅವನನ್ನು ಹಾಡಿ ಹೊಗಳಿ ಕೊಂಡಾಡಿದ್ರೆ ಏನಾಗುತ್ತಲ್ಲಿ? ಯಾವಾಗಲೂ ನಮ್ಮ ಮನಸ್ಸು ಸದಾ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಆ ಅವನ ಬಗ್ಗೆ ಯೋಚನೆ ಮಾಡ್ತಿರಬೇಕು ಅಂದರೆ ವಿಷಯದಿಂದ ನಾವು छुटकारा ಬೇಕು ನಮಗೆ ವಿಷಯದಿಂದ ನಮಗೆ ಬಿಡುಗಡೆ ಹೊಂದಬೇಕು ಅಂದರೆ ನಾವು ಮತ್ತೆ ಪುನಃ ಎಲ್ಲಿ ಹೋಗಬೇಕು ನಾಮಸ್ಮರಣೆಗೆ ಅವನ ನಾಮದಲ್ಲಿದ್ದರೆ ಚಿದಂಬರ 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 ಅಂದರೆ ಹೆಂಗಿರುತ್ತಪ್ಪ ನಮ್ಮ ಮನಸ್ಸು ಸದಾ ಕಾಲ ಅವನು ಒಂದು ಆಖ್ಯಾನವನ್ನು ತಗೊಳ್ಳಿ ಅಭಂಗವನ್ನು ತಗೊಳ್ಳಿ ಬರ್ಕೊಳ್ಳಿ ಅದರ ಮೇಲೆ ಚಿಂತನೆ ಮಾಡಿರಿ ಹೆಂಗೆ ಪ್ರಸಂಗದಲ್ಲಿ ಚಿದಂಬರ ನನ್ನನ್ನು ಕಾಪಾಡಿದ್ದಾನೆ ಸಂರಕ್ಷಣೆ ಮಾಡಿದ್ದಾನೆ ಮಾಡ್ತಾ ಇದ್ದಾನೆ ಎಲ್ಲ ನನ್ನನ್ನು ಪರೀಕ್ಷೆಗೆ ಈಡೇರಿದ ಯಾಕೆ ಒಟ್ಟುತ್ತಾನಪ್ಪ ಅವನು ನನ್ನನ್ನು ನೋಡಲಿಕ್ಕೆ ನಿಜವಾಗಿಯೂ ನನಗೆ ಚಿದಂಬರನ ಮೇಲೆ ಪ್ರೇಮ ಇದೆಯಾ ಭಕ್ತಿ ಇದೆಯಾ ಶ್ರದ್ಧೆ ಇದೆಯಾ ಅಥವಾ ಡೋಲಾಯಮಾನವಾಗಿಬಿಡುತ್ತೋ ನನ್ನ ಮನಸ್ಸು ಏನಂತಾರಪ್ಪ ಅದಕ್ಕೆ ಇಟ್ ಗೆಟ್ಸ್ ಪರ್ಟರ್ಬ್ಡ್ ಟರ್ಬ್ಯುಲೆನ್ಸ್ ಥರ ಮನಸ್ಸು ಈ ಕಡೆ ಆ ಕಡೆ ಹೊರಳಾಡೋಕ್ಕೆ ಶುರುವಾಗುತ್ತೆ ನಮ್ಮ ಜೀವನದಲ್ಲಿ ಬರೋದು ಪ್ರತಿಯೊಂದು ಪ್ರಸಂಗವು ಪರಮಾತ್ಮ ಯಾಕೆ ನಮಗೆ ಕೊಡ್ತಾನಪ್ಪ ಅಂದರೆ ನಮ್ಮ ಧೈರ್ಯ ನಮ್ಮ ಶಕ್ತಿ ನಮ್ಮ ಸಾಮರ್ಥ್ಯ ಈ ಪೊಟೆನ್ಷಿಯಲ್ ಏನು ಡಾರ್ಮೆಂಟ್ ಸ್ಟೇಟಲ್ಲಿದೆಯೋ ಅದನ್ನು ಅವೇಕನ್ ಮಾಡೋಕ್ಕೆ ಇಂಥ ಒಂದು ಪ್ರಸಂಗಗಳನ್ನ ತಂದಿಡ್ತಾನೆ ಇವನಿಗೆ ನಿಜವಾಗಿಯೂ ಆ ಒಳಗಿರೋದ್ರ ಮೇಲೆ ಭರವಸೆ ಇದೆಯಾ ಅಥವಾ ಸುಮ್ಮನೆ ಇವನು ತೋರಿಸ್ಲಿಕ್ಕೆ ಮಾಡ್ತಾನೆ ಮತ್ತೆ ಮರ್ತು ಹೋಗಿಬಿಡ್ತಾನಪ್ಪ ಅಂತ ಅದಕ್ಕೆ ಆನಂದ ಯಾವಾಗ ಪ್ರಾಪ್ತಿಯಾಗತ್ತೆ ನಾವು ಸದಾಕಾಲ ಅವನ ಭಜನೆ ನಾಮಸ್ಮರಣೆ ಕೀರ್ತನೆ ಸತ್ಸಂಗ ಇದರಲ್ಲೆಲ್ಲ ನಾವು ಭಾಗವಹಿಸಿದಾಗ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಆ ಗುರು ಸೇವೆಯಲ್ಲಿ ನಿರತರಾದಾಗ ಸದಾಕಾಲ ಒಂದು ಸ್ವಲ್ಪ ಹೊತ್ತು ಮಾಡೋದು ಮತ್ತು ಬಿಡೋದಲ್ಲ ಗುರು ಸೇವೆ ಫಿಸಿಕಲಿ ಆಗಲಿಲ್ಲ ಅಂದರೆ ಅವಾಗ ಮೆಂಟಲಿ ಗುರು ಸೇವೆ ಮಾಡಬೇಕು ಅವನು ಹೇಳಿದ್ದ ಬೋಧನೆಯನ್ನು ಬೋಧವಚನಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಆಚರಣೆಯಲ್ಲಿ ತಂದು ಅದರಂತೆ ಬದುಕಿದಾಗ ನಮ್ಮ ಜೀವನ ಹೆಂಗಾಗತ್ತೆ ಬಾಳೆ ಬಂಗಾರ ಆಗತ್ತೆ ಅವಾಗ ಬದುಕಕ್ಕೆ ಒಂದು ಸಾರ್ಥಕತೆ ದೇರ್ ಇಸ್ ಅ ಪರ್ಪಸ್ ಇಲ್ಲಾಂದರೆ ನಾವೆಲ್ಲ ಏಮ್ಲೆಸ್ ಬದುಕ್ತಾ ಇರ್ತೀವಿ ಬೆಳಗ್ಗೆಯಿಂದ ಸಂಜೆ ತನಕ ಅಡುಗೆ ಮಾಡೋದು ತಿಂಡಿ ಮಾಡೋದು ಒಂದು ಬ್ಯಾಂಕಲ್ಲಿ ಕೆಲಸ ಮಾಡೋದು PhD ಏನೋ ಡಿಗ್ರಿ ಹಾಸಿಲ್ ಮಾಡೋದು ಅಥವಾ ನಾವು ಯಾವುದೋ ಒಂದು ಏನಪ್ಪ MBBS ಅದು ಇದು ಡಿಗ್ರೀಸ್ ಎಲ್ಲ ಹಾಸಿಲ್ ಮಾಡಿಕೊಂಡು ಸ್ಟ್ಯಾಟಸ್ ಕೋ ಅಂತಸ್ತು ಹಾಸಿಲ್ ಮಾಡಿಕೊಂಡು ಇದನ್ನೇ ನಮ್ಮ ಜೀವನದ ಉದ್ದೇಶ ಅಂದ್ಕೊಂಡ್ಬಿಟ್ಟಿದ್ವಿ ಅಲ್ಲ ಇದೆಲ್ಲ ಟೆಂಪ್ರರಿ ಉದ್ದೇಶಗಳು ಇದರ ಬಿಯಾಂಡ್ ಒಂದು ಪರ್ಪಸ್ ಆಫ್ ಲೈಫ್ ಇದೆ ಅದು ನನ್ನನ್ನು ನಾನು ಯಾರಪ್ಪ ಅಂತ ಕಣ್ಣು ಹಿಡ್ಕೊಳ್ಳುವಂಥದ್ದು ಒಂದು ಪರ್ಪಸ್ ಆಫ್ ಲೈಫ್ ಇದೆ ಆ ಪರ್ಪಸ್ ಆಫ್ ಲೈಫ್ ನಮಗೆ ಗೊತ್ತಾದರೆ ಅಲ್ಲಿ ಏನಾಗತ್ತಪ್ಪ ಸಂಪೂರ್ಣ ಸ್ಥಿತಿ ಏನಾಗುತ್ತೆ ಮನಸ್ಸಿಂದು ಟ್ರ್ಯಾಂಕ್ವಿಲಿಟಿ ಇಟ್ ವಿಲ್ ಬಿ ಆಲ್ವೇಸ್ ಇನ್ ದ ಸ್ಟೇಟ್ ಆಫ್ ಆನಂದ ಅಂದರೆ ದ್ವಂದ್ವರಹಿತವಾದ ಸ್ಥಿತಿ ವೈರಾಗ್ಯಪೂರ್ಣ ಅದಕ್ಕೆ ಸ್ಥಿತಿಗೆ ನಾವು ಆನಂದ ಅಂತ ಅಂತೀವಿ ಅಂತ ಹೇಳುತ್ತಾ ಸದ್ಗುರು ಶ್ರೀ ರಾಜಾರಾಮ್ ಮಹಾರಾಜ ಚರಣಕ್ಕೆ ಅಭಂಗ ಪುಷ್ಪವನ್ನು ಅರ್ಪಿಸಿ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಜೈ ಚಿದಂಬರ